ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ನಾನು ಎಂಸಿ ಗುರುಶಾಂತಪ್ಪ. ಸುದ್ದಿಗಳ ವಿವರ. ಮಕ್ಕಳಿಗೆ ಕೊಠಡಿಯ ಒಳಗಿನ ತರಗತಿಯ ಜೊತೆಗೆ ಅನುಭವಾತ್ಮಕ ಶಿಕ್ಷಣವು ಅಗತ್ಯವಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಬಾನಾ ಅಂಜುಂ ತಿಳಿಸಿದರು. ಅವರು ಬುಧವಾರ ಕಡೇನಬೈಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೂಸಲವಾನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳೇ ಶಾಲಾ ಆವರಣದಲ್ಲಿ ಬೆಳೆಸಿದ ಸೋನಾಮಸೂರಿ ಭತ್ತದ ಗದ್ದೆಯ ಕಟಾವು, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ 29 ಮಕ್ಕಳಿಗೆ ಕನ್ನಡ ಶಾಲೆಯ ರೈತ ಮಿತ್ರ ಬಿರುದು ಹಾಗೂ ಮಕ್ಕಳಿಗೆ ಅಭಿನಂದನಾ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಂಚಾಲಕ ಎಸ್ ಸಂತೋಷ್ ಕುಮಾರ್ ಮಾತನಾಡಿ, ಅನ್ನ ಹಾಗೂ ಅಕ್ಷರ ಜೀವನಕ್ಕೆ ಅತಿ ಮುಖ್ಯವಾಗಿದೆ. ಕುವೆಂಪುರವರು ಬರೆದ ನಾಡಗೀತೆಗೆ 100 ವರ್ಷ ತುಂಬಿದ ಸಂಭ್ರಮವನ್ನು ಕಸಾಪವು ವಿಶೇಷ ರೀತಿಯಲ್ಲಿ ಆಚರಿಸುತ್ತಿದೆ. ಮಕ್ಕಳ ಜೀವನ ಪರಿಪೂರ್ಣವಾಗಬೇಕಾದರೆ 4 ಗೋಡೆಗಳ ಒಳಗಿನ ಶಿಕ್ಷಣದ ಜೊತೆಗೆ ಎಲ್ಲ ಕ್ಷೇತ್ರಗಳ ಪರಿಚಯವಿರಬೇಕು ಎಂದು ಅಭಿಪ್ರಾಯವನ್ನು ಪಟ್ಟರು. ಅತಿಥಿಯಾಗಿದ್ದ ಕಡೇನಬೈಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸುನಿಲ್ ಕುಮಾರ್ ಮಾತನಾಡಿ, ರಾಜ್ಯದ ಇತಿಹಾಸದಲ್ಲೇ ಸರ್ಕಾರಿ ಶಾಲೆಯೊಂದರಲ್ಲಿ ಮಕ್ಕಳೇ ಭತ್ತದ ಬೆಳೆ ಬೆಳೆದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಎಂದರು. ತಾಲೂಕು ಕಸಾಪ ಅಧ್ಯಕ್ಷ ಪೂರ್ಣೇಶ್ ಮಾತನಾಡಿ, ಸೂಸಲವಾನಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಭತ್ತ ಬೆಳೆದಿರುವುದನ್ನು ಕನ್ನಡ ಸಾಹಿತ್ಯ ಪರಿಷತ್ ಗುರುತಿಸಿ ಮಕ್ಕಳಿಗೆ ಬಿರುದು ನೀಡಿ ಅಭಿನಂದಿಸಿದ್ದೇವೆ. ಕನ್ನಡ ಶಾಲೆಗಳನ್ನು ಉಳಿಸಬೇಕಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುತ್ತಿದೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ನಾಗೇಶ್ ವಹಿಸಿದ್ದರು. ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಿಲ್ಲಿ ಮಾತುಕುಟ್ಟಿ, ಸದಸ್ಯರುಗಳಾದ ಚಂದ್ರಶೇಖರ್, ಎಬಿ ಮಂಜುನಾಥ್, ಪೂರ್ಣಿಮಾ ಸಂತೋಷ್, ವಾಣಿ ನರೇಂದ್ರ, ಶೈಲಾ ಮಹೇಶ್, ಅಶ್ವಿನಿ, ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಾದ ಅಶೋಕ್, ಬಿ ನಂಜುಂಡಪ್ಪ, ಪ್ರಕಾಶ್, ಪಿಡಿಒ ವಿಂದ್ಯಾ, ಎಸ್ಟಿಎಂಸಿ ಉಪಾಧ್ಯಕ್ಷ ದೇವಪ್ಪ, ಕಸಾಪ ಹೋಬಳಿ ಅಧ್ಯಕ್ಷ ಉದಯಗಿಲ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ಅಜ್ಜಪ್ಪ, ತಾಲೂಕು ಕಸಾಪ ಪ್ರಧಾನ ಕಾರ್ಯದರ್ಶಿ ನಂದಿನಿ ಆಲಂದೂರು, ಸಹಾಯಕ ಕೃಷಿ ನಿರ್ದೇಶಕ ಮಹೇಶ್ ಇದ್ದರು. ಇದೇ ಸಂದರ್ಭದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಶಾಲೆಯ 29 ಮಕ್ಕಳಿಗೆ ಕನ್ನಡ ಶಾಲೆ ರೈತ ಮಿತ್ರ ಮಕ್ಕಳು ಎಂಬ ಬಿರುದು ನೀಡಿ ಅಭಿನಂದನಾ ಪತ್ರವನ್ನು ನೀಡಲಾಯಿತು. ಪ್ರಗತಿಪರ ಕೃಷಿಕರಾದ ಬಿ ಶಾಂತಕುಮಾರಿ, ಸುನೀತಾ ಜೋಶಿ, ಶಾಲಾ ಮುಖ್ಯೋಪಾಧ್ಯಾಯ ಎಸ್ ರಾಜಪ್ಪ, ಬಿಇಒ ಶಬಾನಾ ಅಂಜುಂ ಅವರನ್ನು ಸನ್ಮಾನಿಸಲಾಯಿತು. ಕುಮಾರಿ ಸುಜನ್ ಅವರಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಿಳಾ ಘಟಕದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿಯರಾದ ದ್ರವ್ಯ, ಸಮೃದ್ಧಿ, ಪ್ರತೀಕ್ಷಾ ಅವರನ್ನು ಗೌರವಿಸಲಾಯಿತು. ಶಾಲಾ ಮುಖ್ಯೋಪಾಧ್ಯಾಯ ಎಸ್ ರಾಜಪ್ಪ ಸ್ವಾಗತಿಸಿದರು. ಸಹ ಶಿಕ್ಷಕಿ ಪ್ರಮೀಳಾ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪೂರ್ಣೇಶ್ ವಂದಿಸಿದರು. ಹಾಗೆ ಮಾತಾಡುವಾಗ ನಮ್ಮ ಶಾಲೆಯನ್ನ ಒಂದು ಹಳೇ ಅಧ್ಯಕ್ಷರಾಗಿ ನಾವಿದ್ದಾಗ ಈ ಶಾಲೆಗಾಗಿ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರು ಸರ್. ನಿಮ್ಮ ಹೆಸರು? ಚಂದ್ರಶೇಖರ್ ಅವರು. ಎಲ್ಲ ಹಳೆ ಬೇರು ಹೊಸ ಚಿಗುರು ಸೇರಿದಾಗ ಮಾತ್ರ ಈ ಮಿರಾಕಲ್ ಅಂತೀವಿ, ಅದ್ಭುತಗಳಾಗೋ ಸಾಧ್ಯ. ಅಂತಹ ಒಂದು ಕೆಲಸದಲ್ಲಿ ಅವ್ರು ಕೈ ಜೋಡಿಸಿರೋದು. ನಮ್ಮ ಶಾಲೆಯಲ್ಲಿ ಇವಾಗ 2ನೇ ವರ್ಷ ಇದು ಗದ್ದೆ ಮಾಡೋದು. ಫಸ್ಟ್ನೇ ವರ್ಷ ಮಾಡಿದ್ವಿ, ಆದರೆ ಸ್ವಲ್ಪ ಇದು ಕ್ರಿಮಿಯೆಲ್ಲ ಬಂದು ಹಾಳಾಗಿತ್ತು. ಆದರೆ ಈ ಸಲ ಚೆನ್ನಾಗಿ ಬಂದಿದೆ. ಮತ್ತು ನಮಗೆ ರಾಜೀವ್ ಸರ್ ಕನ್ನಡ ಪಾಠದಲ್ಲಿ ಸೀನಸೆಟ್ಟಿ ಆ ಪಾಠದಲ್ಲಿ ನಮಗೆ ಇತ್ತು, ಅದಕ್ಕೆ ನಾವು ಸರ್ ಹೇಳಿದ್ವಿ. ಮಕ್ಕಳಿಗೆ ಫಾಸ್ಟ್ ಫುಡ್ ನೀಡದೆ ಮನೆಯಲ್ಲೇ ತಯಾರಿಸಿದ ಆಹಾರ ನೀಡಬೇಕು ಎಂದು ಆರೋಗ್ಯ ಇಲಾಖೆಯ ಶುಶ್ರೂಷಣಾ ಅಧಿಕಾರಿ ಸೋನಾ ಸಲಹೆ ನೀಡಿದರು. ಅವರು ಮಂಗಳವಾರ ತಾಲೂಕಿನ ವರ್ಕಾಟೆ ರಂಗಮಂದಿರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಂಜುಶ್ರೀ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಆಶ್ರಯದಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎಲ್ಲರಿಗೂ ಆರೋಗ್ಯದ ಸಮಸ್ಯೆ ಕಾಡುತ್ತಿರುತ್ತದೆ. ಇದಕ್ಕೆ ಭಯಪಡದೆ ಪ್ರಾರಂಭದಲ್ಲೇ ಸಮಸ್ಯೆ ತಿಳಿದುಕೊಂಡು ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಬೇಕು. ನಮ್ಮ ಆರೋಗ್ಯವನ್ನು ಚಿಕ್ಕಂದಿನಿಂದಲೇ ಕಾಪಾಡಿಕೊಳ್ಳಬೇಕು ಎಂದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಲೆಕ್ಕ ಪರಿಶೋಧಕ ಪ್ರದೀಪ್ ಮಾತನಾಡಿ, ಮಹಿಳಾ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮಹಿಳೆಯರಿಗಾಗಿ ವಿಭಿನ್ನ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಎಂದರು. ಜ್ಞಾನ ವಿಕಾಸ ಕೇಂದ್ರದ ಕೊಪ್ಪ, ಎನ್ಆರ್ಪುರ ತಾಲೂಕುಗಳ ಸಮನ್ವಯಾಧಿಕಾರಿ ಉಷಾ ಮಾತನಾಡಿ, ಜನವರಿ 13ರಂದು ಮಂಜುಶ್ರೀ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಸೋಣ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಮಂಜುಶ್ರೀ ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸದಸ್ಯೆ ವಸಂತಮ್ಮ ವಹಿಸಿದ್ದರು. ಸಭೆಯಲ್ಲಿ ಸೇವಾ ಪ್ರತಿನಿಧಿ ಭಾನುಮತಿ, ಮಹಿಳಾ ಜ್ಞಾನ ವಿಕಾಸ ಕೇಂದ್ರದ ಸಂಯೋಜಕಿ ಸೀಮಾ ಇದ್ದರು. ರೂಪ ಸ್ವಾಗತಿಸಿದರು. ಲೀಲಾವತಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಪದ್ಮ ವಂದಿಸಿದರು. ಸೊ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವಾಗಲೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಸಮಸ್ಯೆ ಇಲ್ಲದೇ ಇರುವಂತಹ ಮನುಷ್ಯ ಇಲ್ಲ ಅಂತಾನೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳಿರುತ್ತೆ.
ಪ್ರತಿಯೊಂದು ಸಮಸ್ಯೆಗೂ ಅದಕ್ಕೆ ಉತ್ತರ ನಮ್ಮಲ್ಲೇ ಇದೆ. ಹೌದು ತಾನೆ? ನಮಗೆ ಸಮಸ್ಯೆ ಇದೆ ಅಂತ ಹೇಳಿ ನಾವು ತಲೆ ಮೇಲೆ ಕೈ ಎತ್ಕೊಂಡು ಕುತ್ಕೊಂಡ್ಬಿಟ್ರೆ ಸಮಸ್ಯೆ ಪರಿಹಾರ ಆಗುತ್ತೆ? ನರಸಿಂಹರಾಜಪುರ ತಾಲೂಕಿಗೆ ಸರಿಯಾಗಿ ಸರ್ಕಾರಿ ಬಸ್ಸುಗಳು ಸಂಚರಿಸುತ್ತಿಲ್ಲ. ಬಸ್ಸುಗಳ ಬಗ್ಗೆ ದೂರು ನುಡಿದರೂ ಡಿಪೋ ಅಧಿಕಾರಿಗಳು ಸ್ಪಂದನೆ ಮಾಡುವುದಿಲ್ಲ ಎಂದು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಇಂದಿರಾನಗರ ರಘು ಆರೋಪಿಸಿದರು. ಮಂಗಳವಾರ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದಲ್ಲಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯನ್ನ ಅಧ್ಯಕ್ಷತೆ ವಹಿಸಿದ್ದ ಕುಮಾರಿ ಚಂದ್ರಮ್ಮರವರ ಸಭೆಯಲ್ಲಿ ಮಾತನಾಡಿ, ತರೀಕೆರೆಗೆ ಹೋಗುವ ಬಸ್ಸು ಕಳೆದ 3-4 ದಿನಗಳಿಂದ ಸಂಚರಿಸುತ್ತಿಲ್ಲ. ಬಸ್ ಸಂಚಾರದ ಬಗ್ಗೆ ದೂರು ಹೇಳಿದರೂ ಯಾವುದೇ ಪ್ರಯೋಜನವಿಲ್ಲ. ಡಿಪೋ ಅಧಿಕಾರಿಗಳಿಂದ ಯಾವುದೇ ಉಪಯೋಗವಿಲ್ಲ. ಮಲೆನಾಡಿನ ಜನರು ಮುಗ್ಧರೆಂದು ಹೀಗೆ ವರ್ತಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪಿಸಿದರು. ಸದಸ್ಯೆ ಅಪೂರ್ವ, ಜೈರಾಮ್, ಬೆಸಿಲ್ ಸಹ ಸರ್ಕಾರಿ ಬಸ್ಸುಗಳ ಬಗ್ಗೆ ಹಾಗೂ ಡಿಪೋ ಅಧಿಕಾರಿಗಳ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಿಪೋ ಅಧಿಕಾರಿ ಕೆಸಿ ಮಂಜುನಾಥ್ ಮಾತನಾಡಿ, ಯಾವ ಬಸ್ ನಂಬರಿನ ನಿರ್ವಾಹಕರು ಪ್ರಯಾಣಿಕರೊಂದಿಗೆ ಉಡಾಫೆಯಾಗಿ ವರ್ತಿಸುತ್ತಾರೆ ಎಂದು ತಿಳಿಸಿದರೆ ಅವರ ವಿರುದ್ಧ ಕ್ರಮ ಜರುಗಿಸುತ್ತೇವೆ ಎಂಬ ಭರವಸೆಯನ್ನು ನೀಡಿದರು. ಸಭೆಯಲ್ಲಿ ಸಮಿತಿ ಅಧ್ಯಕ್ಷೆಯನ್ನ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಚಂದ್ರಮ್ಮ ವಹಿಸಿದ್ದರು. ಸದಸ್ಯರುಗಳಾದ ಇಂದಿರಾನಗರ ರಘು, ನಿತ್ಯಾನಂದ, ನಾಗರಾಜ್, ಜೈರಾಮ್, ಟಿಟಿ ಇಸ್ಮಾಯಿಲ್, ಅರುಣ್ ಕುಮಾರ್, ಬೇಸಿಲ್, ಹೂವಮ್ಮ, ಅಪೂರ್ವ, ತಾಲೂಕು ಪಂಚಾಯಿತಿ ಇಒ ನವೀನ್ ಕುಮಾರ್ ಹೆಚ್ಡಿ ಇದ್ದರು. ಅರ್ಧ ಕೆಜಿ ಕಿಟ್ ಯಾವುದು, 1 ಕೆಜಿ ಕಿಟ್ ಯಾವುದು, 1.5 ಕೆಜಿ ಕಿಟ್ ಯಾವುದು ಅಂತ ಹೇಳಿ ಡಿವೈಡ್ ಮಾಡಿ ಕೊಡ್ಲಿಕ್ಕೆ ಹೇಳಿದ್ವಿ. ಆ ಪ್ರಕಾರ ಆಗಿದೆ. ಇನ್ನು ಯಾವುದೇ ತರ ನಮ್ಮ ಗೋಡಂಬಿ ಸಹ ಸಪ್ಲೈ ಆಗಿದೆ. ಫುಡ್ ಗ್ರೇಡ್ ಅಕ್ಕಿ ಏನು ಕೊಡ್ತಾ ಇದ್ದಾರೆ? ಅಕ್ಕಿ ಏನು ರೆಗ್ಯುಲರ್ 10 ಕೆಜಿ ಇತ್ತು ಅದು ಕೊಡ್ತಾ ಇದ್ದೀವಿ ಸರ್. ಅಂತ್ಯೋದಯ ನೀವೇನು ಇದು ಮಾಡ್ತೀರಿ ಅಂತ ಹೇಳ್ತೀನಿ, ಒಬ್ರು ಫೋನ್ ಮಾಡಿದ್ರು ಸರ್ ನಿಮಗೆ. ಅಂದ್ರೆ ಅಂತ್ಯೋದಯ ಅಂದ್ರೆ ಅದು ಅವ್ರು ತುಂಬಾ ಚೆನ್ನಾಗಿ ಅನುಕೂಲವಾಗಿದ್ದಾರಂತೆ. ತೇಜ ಸರ್ ಫೋನ್ ಮಾಡಿದ್ರು. ಅದೇನಾಗಿದೆ, ಸಿಸ್ಟಮ್ ಅಲ್ಲೇ ನಮ್ದು. ವಂದನೆಗಳು.